ಫ್ರೆಂಡ್ಸ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ನಾನು ಬೇಗ ಎದ್ದಿದ್ದೆ. ಪಾತ್ರೆ ತಿಕ್ಕೊಂಡೆ ನಾನು. ಅಷ್ಟೊತ್ತಿಗೆ ನನ್ನ ಮಗಳು ಇದ್ಲು ನೋಡ್ರಿ. ಆಯ್ ಮಾಡ ಇವಾಗ ಜಸ್ಟ್ ಎದ್ದಿದ್ದಾಳೆ ಅವಳು. ಅವಳಿಗೆ ಸ್ವಲ್ಪ ಮುಖ ತೊಳಸಿ ಇಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ನೋಡಿ. ಕುದಿತಾ ಇದೆ ಅದು. ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿದ್ದೀನಿ, ಬ್ರಷ್ ಎಲ್ಲ ಮಾಡಿ. ನೆಕ್ಸ್ಟ್ ಈಗ ಟೀ ಕುಡಿಬೇಕು. ಚಾ ಕುಡಿದ್ಯಾ? ಚಾ ಕುಡಿದ್ಯಾ? ಚಾ ಕುಡಿದ್ಯಾ? ನೋಡಿ ಚಾ ಬೇಕಂತ ಅವಳಿಗೆ. ಹಾಯ್ ಮಾಡ, ಹಾಯ್ ಅಂತ ನಿಂದ್ರ ಮಾಡ್ರಿ ಅವಳು. ಈಗ ಅನ್ನ ಬಸಿಬೇಕು. ನಾನು ಅನ್ನ ಬಸಿಬಿಟ್ಟು ಸಿಗ್ತೀನಿ ನಿಮಗೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ. ಅದೇ ನಮ್ಮನ್ನು ನಾವೇ ಕೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೊಬ್ರನ್ನ ನಾವು ಹೇಗೆ ನೋಡ್ಕೊಳಕ್ಕಾಗತ್ತೆ ಹೇಳಿ. ಫಸ್ಟ್ ನಾವು ಕೇರ್ ಮಾಡ್ಕೊಂಡ್ರೆ ಇನ್ನೊಬ್ರನ್ನ ನೋಡ್ಕೊಳಕ್ಕೆ ನಮ್ಗೆ ಈಸಿ ಆಗುತ್ತೆ. ನಾವೇ ಈಗ ಆರಾಮಿರ್ಲಾರ್ದ ಇದ್ರೆ ಇನ್ನೊಬ್ರನ್ನ ಯಾರು ನೋಡ್ಕೊತಾರೆ? ಹೌದು ತಾನೆ? ಫಸ್ಟ್ ನೀವು ಕೇರ್ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ, ಇಲ್ಲ ತಣ್ಣೀರಾದರೂ ಕುಡಿತೀನಿ. ಎರಡರಲ್ಲಿ ಒಂದು ಕುಡಿತೀನಿ ಎದ್ದ ತಕ್ಷಣ. ಆಮೇಲೆ ಡೈಲಿ 30 ನಿಮಿಷ ವಾಕಿಂಗ್ ಮಾಡಬೇಕು. ನಾ ಟೈಮ್ ಇದ್ದಾಗ ಮಾಡ್ತೀನಿ, ಟೈಮ್ ಇರ್ಲಾರ್ದಾಗ ನಾನು ಕೆಲಸ ಮಾಡ್ತೀನಲ್ಲ ಅದರಲ್ಲೇ ವಾಕಿಂಗ್ ಆಗಿ ಹೋಗ್ಬಿಡುತ್ತೆ ನಂದು. ನೋಡಿ ನನ್ನ ಮಗಳು ಆಟ ಆಡ್ತಿದ್ದಾಳೆ. ಹಾಯ್ ಮಾಡ ನೋಡ್ರಿ, ಅವಳು ಸಿಕ್ತು ನೋಡ್ರಿ. ನೋಡ್ರಿ ಇಲ್ಲ, ಮನೆಯವ್ರಿಗೆ ನೀರು ಕಾಯಬೇಕಿಟ್ಟಿದ್ದೀನಿ ಮುಖ ತೊಳೆಯೋದಕ್ಕೆ. ನೋಡಿ ನನ್ನ ಮಗಳು ಚಾಪಿ ಮಾಡಿಸ್ತಾ ಇದ್ದಾಳ. ಮಡ್ಚಮ್ಮ ಚಾಪಿ ಮಡ್ಚ, ಕೆಲಸ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಅಷ್ಟೇ ಮಾಡಿದ್ದು ನಾನು. ಅದಾದಮೇಲೆ ನನ್ನ ಮಗಳಿಗೆ ಊಟ ಮಾಡಿಸಿ ಪಾತ್ರೆ ತಿಕ್ಕೊಂಡು ಬಟ್ಟೆ ಒಗೆದಾಕಿದ್ದೀನಿ. ಇವಾಗ ಅವ್ನು ತಗೊಂಬರೋದಕ್ಕೆ ಹೋಗ್ತೀನಿ. ಹಾಗೆ ಇಲ್ಲಿ ನೋಡಿ ನನ್ನ ಮಗಳಿಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೆ, ಕಾದಿದ್ದವು. ಈಗ ಅವಳಿಗೆ ಕೂಡ ಸ್ನಾನ ಮಾಡಿಸ್ತೀನಿ. ನಾನು ಫ್ರೆಶ್ ಅಪ್ ಆಗಿದ್ದೀನಿ ನೋಡಿ. ಎಣ್ಣೆ ಹಚ್ಚಿ ತಲೆ ಬಾಚಿದ್ದೀನಿ ಆಲ್ರೆಡಿ. ಈಗ ಮೇಲೆ ಬಟ್ಟೆ ಒಣಗಕ್ಕೆ ಹಾಕಿದ್ದೀನಿ. ಅವ್ನು ತೊಗೊಂಡು ಬರ್ತೀನಿ. ಹಾಗೆ ನೋಡಿ ನಮ್ಮ ಮನೆಯವರು ಇವಾಗ ಮೊಟ್ಟೆ ತಂದಿದ್ದಾರೆ, ಅವ್ನು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇಷ್ಟು ಒಂದು ಟ್ರೇ ಮೊಟ್ಟೆ ತಗೊಂಬಂದಿದ್ದಾರೆ ನಮ್ಮ ಮನೆಯವರು. ಭಾಳ ದಿನ ಆಗಿತ್ತು ಮೊಟ್ಟೆ ತೊಗೊಂಬಂದು. ಯಾಕೆ ತಂದಿದ್ದಾರೆ ಅಂದರೆ ಪ್ರತಿ 15 ದಿನಕ್ಕೊಂದ್ಸಲ ತರ್ತಿದ್ರು ಅವಾಗ. ನೋಡಿ ನನ್ನ ಮಗ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಇಷ್ಟು ತನ ಆಟ ಆಡಲಿ ಅಂತ ಬಿಟ್ಟಿದ್ದೆ ಅವಳಿಗೆ. ಆಟ ಆಡಿದಾಳೆ ಸಾಕಂತಂದು ಸ್ನಾನ ಮಾಡಿಸ್ತೀನಿ. ಲಚ್ಕನದ ಅಲ್ಲ, ಅದ ಬರೆಯದ ಮಾರ್ಕರ್ ಹಿಡ್ಕೊಂಡಾಳ ನೋಡ್ರಿ ಅವಳು. ಈಗ ಮೊಟ್ಟೆ ಯಾಕೆ ತಂದಿದ್ದಾರೆ ಅಂತಂದ್ರೆ ಭಾಳ ದಿನ ಆಗಿತ್ತು ಮೊಟ್ಟೆ ತೊಗೊಂಬಂದು. ಅದಕ್ಕೆ ಒಂದು ಟ್ರೇ ತೊಗೊಂಡಿದ್ರೆ. ಅವಾಗೆಲ್ಲ ವಾರಕ್ಕೊಂದ್ಸಲ ತೊಗೊಂಬರ್ತಿದ್ರು. ಈಗ ರೇರ್ ಮಾಡಿದ್ರು. ಈಗ ಮತ್ತೆ ತೊಗೊಂಬಂದಿದ್ದಾರೆ. ಒಂದು ಟ್ರೇ ತೊಗೊಂಬಂದಿದ್ರೆ 30 ಇರ್ತಾವೆ ಅದರಲ್ಲಿ. ಈಗ ಮೇಲ್ ಬಟ್ಟೆ ಹಾಕಿದ್ದೀನಿ, ಮೇಲ್ ಬಟ್ಟೆ ತರ್ತೀನಿ ನೀರು. ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಭಾಳ ದಿನ ಆಗಿತ್ತು ಎಗ್ ರೈಸ್ ಮಾಡಿ ನಾವು. ಅದಕ್ಕೆ ಇವತ್ತು ಎಗ್ ರೈಸ್ ಮಾಡಬೇಕಂತ ಆಲ್ರೆಡಿ ರೈಸ್ ಮಾಡಿಟ್ಟಿದ್ದೀನಿ ನಾನು. ಇವಾಗ ಮೇಲೆ ಹಾಕ್ತಿದ್ದೀನಿ ಅಲ್ಲಿ ಬಟ್ಟೆ ತರೋದಕ್ಕೆ. ನಮ್ಮ ಮನೆಯವ್ರು ನೀರು ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ ನೋಡಿ. ಬಟ್ಟೆ ಒಣಗಾಕಿದ್ದೆ. ಇನ್ನಷ್ಟು ತಗೊಂಡು ಹೋಗ್ತೀನಿ ನಾನು ಇವಾಗ.
ಭಾಳ ಇದ್ದು ಇವತ್ತು ಬಟ್ಟೆ ಒಗೆದಾಕಿದ್ದೆ ನಾನು. ಹಾಗೆ ಒಂದ್ಸಲ ನೇಚರ್ನ ತೋರಿಸ್ತೀನಿ ಬನ್ನಿ ನಿಮಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ರಾಗಿ ಹಾಕಿದ್ರು ಅಲ್ಲ ಕೊಯ್ದಿದ್ದಾರೆ, ಭಾಳ ದಿನ ಆಯಿತು. ಇಲ್ಲಿ ಸನ್ಸೆಟ್ ನೋಡಿ. ನಾನು ಇವಾಗ ಬಟ್ಟೆ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ಇಲ್ಲೇ ಒಳಗೆ ಇದ್ದಾಳೆ. ಅವಳನ್ನ ಭಾಳ ಬಿಟ್ಟರೆ ಏನಾರು ಕಿತ್ತಪತಿ ಮಾಡ್ತಾಳೆ, ಅದಕ್ಕೆ ಬೇಗ ಹೋಗ್ತೀನಿ ನಾನು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಹಾಕಿ. ನನ್ನ ಮಗಳು ಏನು ಮಾಡ್ತಾಳೆ ನೋಡಬೇಕು. ದಶ ಇಲ್ಲ ನೋಡ್ರಿ, ಅಲ್ಲಿ ಹೊರಗಡೆ ಹೋಗಿದ್ದಂಗೆ ನೋಡಿ ಅದ್ರಾಗೇನಿಲ್ಲ ಕೊಡೋ ಅಂತಲ್ಲ ಬಿದ್ದಿದ್ದ ನೋಡ್ರಿ. ಈಗ ಎಗ್ ರೈಸ್ ಮಾಡೋದಕ್ಕೆ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ನೋಡ್ತಾ ಇರೋದ್ರಲ್ಲಿ ಇನ್ನೂ ಸ್ವಲ್ಪ ಬಿಸಿ ಇದೆ, ಅದು ಆರ್ಲಿ ಸ್ವಲ್ಪ. ಮಗಳು ನೋಡ್ರಿ ಅದ್ರಾಗ ಏನಿಲ್ಲ ಹಾಕೊಂತ ಕಲೆ ಬಿದ್ದಿದ್ದಾವೆ. ಈಗ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಿಮಗೆ ಸಿಗ್ತೀನಿ. ರೈಸ್ ರೆಸಿಪಿನ ನಾಳೆ ಹಾಕ್ಬೇಕು ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲ ಎಗ್ ರೈಸ್ ಮಾಡ್ತಿರ್ಬೇಕಾದ್ರೆ ನನ್ನ ಮಗಳು ನೋಡಿ ಟಿ ವಿ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ಲು. ನೋಡಿ ಫ್ರೆಂಡ್ಸ್, ಮಸ್ತಾಗಿ ಎಗ್ ರೈಸ್ ರೆಡಿ ಆಗಿದೆ. ಇವಾಗ ಊಟ ಮಾಡ್ತಾ ಇದ್ದೀವಿ ನಾವು. ಈ ವಿಡಿಯೋ ಏನು ಅನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ನನ್ನ ಮಗಳೂ ಕಾಯ್ತಾ ಇದ್ಲು ಊಟಕ್ಕೆ, ಅವಳ ಕಡೆಯಿಂದನೂ ಬಾಯ್ ಬಾಯ್.